ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಕಾಂಗ್ರೆಸ್ನಲ್ಲಿ ಗರಿಗೆದರಿದಾವೆ ರಾಜಕೀಯ ಚಟುವಟಿಕೆಗಳು. ಸಿಎಂ ಕುರ್ಚಿ ಕಾದಾಟದ ನಡುವೆ ಡಿನ್ನರ್ ಮೀಟಿಂಗ್ ಆಗಿದೆ. ಇದರಲ್ಲಿ ಸಿಎಂ ಡಿಸಿಎಂ ಆಪ್ತ ಸಚಿವರು ಕೂಡ ಭಾಗಿಯಾಗಿದ್ದರು, ಜೊತೆಗೆ ಖರ್ಗೆ ಕೂಡ ಇದ್ರು. ಏನಿದು ಮಹತ್ವ ಪಡೆದುಕೊಂಡಿದೆ ಈ ಸಭೆ ಅಂದರೆ ಒಗ್ಗಟ್ಟು ಪ್ರದರ್ಶನನ ಇದು. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ, ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ಸಂದೇಶ ಏನಾದರೂ ಕೂಡ ಹೊರಟಿದ್ದಾರೆ. ಯಾಕೆಂದರೆ ಬಹಳ ಅಪರೂಪದ ಕ್ಷಣ ಅಂತ ಹೇಳ್ಬೋದು ಇದು. ಯಾಕಂದರೆ ಒಂದೇ ವೇದಿಕೆಯಲ್ಲಿ ಸಿ ಎಮ್ಮು ಡಿ ಸಿ ಎಮ್ಮು ನೋಡಿ ಫೋಟೋ ನೋಡ್ತಾ ಇದ್ದೀವಿ. ಖರ್ಗೆ ಇದ್ದಾರೆ, ಅಶೋಕ್ ಪಟ್ಟಣ್ಣು, ಅದರ ಜೊತೆಗೆ ಜಾರ್ಜ್ ಅವ್ರ ಮನೇಲಾಗಿರೋದು ಇದು. ಹಲವು ನಾಯಕರಿದ್ದಾರೆ, ಸಿ ಎಂ ಆಪ್ತರಿದ್ದಾರೆ. ಪವರ್ ಶೇರಿಂಗ್ ಲೆಕ್ಕಾಚಾರದ ಮಧ್ಯೆ ಈ ಒಂದು ಸಭೆ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂದರೆ ಕೇರಳ ಪದಗ್ರಹಣ ಕಾರ್ಯಕ್ರಮ ಮುಗಿಸ್ಕೊಂಡು ಡೈರೆಕ್ಟಾಗಿ ಬೆಂಗಳೂರಿಗೆ ಬಂದರು ನಾಯಕರು. ಅಲ್ಲಿಂದ ಜಾರ್ಜ್ ಅವ್ರ ಮನೆಗೆ ಹೋಗಿಬಿಡ್ತಾರೆ. ಅಲ್ಲಿ ಒಂದು ಮೀಟಿಂಗ್ ಇತ್ತು ಅಂದರೆ ಊಟದ ಜೊತೆಗೆ ಒಂದು ಮಾತುಕತೆ ಇತ್ತಂತೇಳಿ. ಈಗ ಮೇ ಕ್ರಾಂತಿಗೆ ಫುಲ್ ಸ್ಟಾಪ್ ಆಗುತ್ತಾ ಈ ಒಂದು ಮೀಟಿಂಗ್ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಇಲ್ಲಿವರೆಗೂ ನಾವು ಮೇ 15 ನಂತರ ಡಿ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬದ ನಂತರ ಬದಲಾವಣೆಗಳಾಗ್ಬೋದು, ಅಥವಾ ಸರ್ಕಾರಕ್ಕೆ 3 ವರ್ಷ ತುಂಬಿದ ನಂತರವಾಗಿ ಏನೋ ಒಂದು ಗಾಳಿ ಬೀಸ್ಬೋದು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಚರ್ಚೆ ಕೂಡ ಅದೇ ರೀತಿಯಾಗಿ ನಡೀತಾ ಇತ್ತು. ಯಾಕಂದರೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಬಂದ ನಂತರ ಆ ರೀತಿಯಾಗಿ ಕೆಲವೊಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ರಲ್ಲ ಆಧಾರದ ಮೇಲೆ. ಆದರೆ ಈ ಫೋಟೋ ನೋಡ್ತಾ ಇದ್ದರೆ ಎಲ್ಲರೂ ಒಂದೇ ಪ್ರೇಮ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಆ ಎಲ್ಲ ಊಹಾಪೋಹಗಳಿಗೆ ತೆರೆ ಎಳೆಯುವಂಥ ಒಂದು ಪ್ರಯತ್ನದ ಭಾಗವಾಗಿ ಈ ಒಂದು ಮೀಟಿಂಗನ್ನು ಅರೇಂಜ್ ಮಾಡಿದ್ರ ಜಾರ್ಜ್ ಅವರು. ಇದರ ಹೊಣೆಯನ್ನು ಹೊತ್ಕೊಂಡಿದ್ದಾರೆ ಹಾಗಾದರೆ. ಯಾಕಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಆ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದರು. ಭಿನ್ನಾಭಿಪ್ರಾಯಗಳೆಲ್ಲವೂ ಕೂಡ ಶಮನ ಆಯಿತು. ಹಾಗಾದರೆ ಕಾಂಗ್ರೆಸ್ನಲ್ಲಿ ಈ ರೀತಿಯಾದಂಥ ಚರ್ಚೆಗಳು ಜೋರಾಗಿದ್ದಾವೆ. ನಮಗನ್ನಿಸ್ತಾ ಇದೆ ಎಲ್ಲರೂ ಕೂಡ ಒಟ್ಟಿಗೆ ಊಟ ಮಾಡಿರೋದು ಇದು ಉತ್ತಮವಾದಂಥ ಬೆಳವಣಿಗೆ. ಅಂದರೆ ಅವರ ಬೆಳವಣಿಗೆ ಏನು ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಅಂತಿತ್ತಲ್ವ, ಕಾದಾಟ ಅಂತಿತ್ತು, ಅದಕ್ಕೆ ಕಂಪ್ಲೀಟಾಗಿ ಫುಲ್ ಸ್ಟಾಪ್ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮತ್ತು ಹಾದಿಬೀದಿಲಿ ಚರ್ಚೆ ಮಾಡೋದು ಬೇಡ ಅಂತ ಪಕ್ಷದ ಚೌಕಟ್ಟಿನೊಳಗೆ ಮಾತುಕತೆ ನಡಿಬೇಕು ಅನ್ನುವಂಥ ಒಂದು ಸಂದೇಶ ಅದು ಖರ್ಗೆಯವರ ಮುಂದಾಳತ್ವದಲ್ಲೇ ನಡೆದಿದೆ. ಬಹುಶಃ ನಮಗನ್ನಿಸುತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸೂಚನೆ ಮೇರೆಗೆ ಎಲ್ಲರೂ ಕೂಡ ಒಂದೇ ಕಡೆಗೆ ಸೇರಿರಬಹುದು. ಈಗ ಡೆಲ್ಲಿಗೆ ಹೋಗಿರ್ತಾರೆ, ಅಲ್ಲೂ ಕೂಡ ಖರ್ಗೆ ಅವ್ರ ಜೊತೆಗೆ ಮಾತುಕತೆ ನಡೆಸ್ತಾರೆ ಮತ್ತು ವಾಪಸ್ ಬರ್ತಾರೆ. ಇಲ್ಲಿ ಬಂದಾಗ ಸದಾಶಿವನಗರಕ್ಕೆ ಸಿ ಎಂ ಹೋಗ್ತಾರೆ, ಡಿ ಸಿ ಎಂ ಹೋಗ್ತಾರೆ, ಆಪ್ತ ನಾಯಕರು ಹೋಗಿ ಚರ್ಚೆ ಮಾಡ್ಕೊಂಡು ಬರ್ತಾರೆ. ಆದರೆ ಎಲ್ಲರೂ ಒಟ್ಟಿಗೆ ಸೇರಿ ಈ ರೀತಿಯಾಗಿ ಸಭೆಯನ್ನು ಮಾಡಿ ಒಂದು ಊಟ ಮಾಡೋದು ಬಹಳ ಅಪರೂಪ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಎಲ್ಲ ಒಂದು ಕಡೆ ಮೇ ಕ್ರಾಂತಿ ಅನ್ನುವಂಥ ಚರ್ಚೆ ನಡೀತಾ ಇತ್ತು. ಈ ಒಂದೇ ಪ್ರೇಮ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಖರ್ಗೆ ಅವರು, ಸಿ ಎಂ ಡಿ ಸಿ ಎಂ. ನೋಡ್ತಾ ಇದ್ರೆ ಈ ಕುರ್ಚಿ ಕಾದಾಟಕ್ಕೆ ಎಲ್ಲೋ ಬ್ರೇಕ್ ಹಾಕುವಂತಹ ಒಂದು ಸಂದೇಶ ಕೊಟ್ಟಿರಬಹುದಾ ಇದರಿಂದ? ಹೌದು ಪ್ರಭು, ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟದ ವಿಚಾರ ಇರುವಂತ ಸಂದರ್ಭದಲ್ಲೂ ಕೂಡ ಡಿಸಿಎಂ ಹಾಗೆ ಸಿಎಂ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿರೋದು, ಒಟ್ಟಿಗೆ ಊಟಕ್ಕೆ ಕೂತಿರೋದು ಹಲವಾರು ಮಹತ್ವದ ಸಂದೇಶವನ್ನು ಕೊಡುವಂತಹ ವೇದಿಕೆಯಾಗಿ ಬದಲಾಗಿದೆ. ಜಾರ್ಜ್ ಅವರ ನಿವಾಸದಲ್ಲಿ ನಡೆದಂತಹ ಈ ಡಿನ್ನರ್ ಮೀಟಿಂಗ್ ನಲ್ಲಿ ಸಿಎಂ ಡಿಸಿಎಂ ಹಾಗೆ ಎಐಸಿಸಿ ಅಧ್ಯಕ್ಷರು ಒಟ್ಟಿಗೆ ಕೂತು ಮಾತುಕತೆಯನ್ನ ಮಾಡಿರೋದು ಪಕ್ಷದ ಒಳಗಿನ ಸಂಕಷ್ಟದ ವಿಚಾರಗಳಿಗೂ ಮುಂದೆ ದಿನಗಳಲ್ಲಿ ಉತ್ತರ ಕೊಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗೊಳಪಡ್ತಾ ಇದೆ. ಪಕ್ಷದ ವಲಯದಲ್ಲೂ ಕೂಡ ಈ ಬಗ್ಗೆ ಬಹಳ ಕುತೂಹಲ ಕೂಡ ಕಾದಿದೆ. ಒಂದು ಕಡೆ ತಿಂಗಳಾಂತ್ಯಕ್ಕೆ ಸಂಪುಟ ಪುನರಚನೆ ವಿಚಾರದಲ್ಲಿ ದೆಹಲಿಗೆ ಹೋಗೋದಕ್ಕೆ ಸಿಎಂ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಈ ಸಂದರ್ಭದಲ್ಲಿ ನಾಯಕರಿಬ್ಬರು ಒಂದೇ ಕಡೆ ಕೂತು ಸೇರಿರುವುದು ಇನ್ನಷ್ಟು ಪಕ್ಷಕ್ಕೆ ಬಲ ತಂದು ಕೊಡುವಂತ ವಿಚಾರ ಅಂತೇಳಿ ಭಾವಿಸಲಾಗ್ತಾ ಇದೆ. ಹಾಗೆ ಅದಾದ ಬಳಿಕ ಸಾಧನಾ ಸಮಾವೇಶದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಇಬ್ಬರು ನಾಯಕರುಗಳು ಸರ್ಕಾರದ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ. ಎಲ್ಲಾ ಕಡೆಯಲ್ಲೂ ಕೂಡ 5 ವರ್ಷದ ಅವಧಿಯನ್ನು ನಮ್ಮ ಸರ್ಕಾರ ಮುಗಿಸ್ತದೆ ಅನ್ನುವಂತ ಮಾತನ್ನು ಹೇಳುವ ಮುಖಾಂತರ ಎಲ್ಲೂ ವೈಯಕ್ತಿಕವಾಗಿ ಅಥವಾ ಗುಂಪಿನ ವಿಚಾರವಾಗಲಿ ವಿಚಾರಗಳನ್ನ ಪ್ರಸ್ತಾಪಕ್ಕೆ ತೆಗೆದಿರುವುದು, ಗೊಂದಲದಲ್ಲಿದ್ದಂತ ಸರ್ಕಾರ ಹಾಗೆ ನಾಯಕತ್ವದ ವಿಚಾರದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ವಿಚಾರದಲ್ಲೂ ಅಂತಿಮ ನಿರ್ಧಾರವನ್ನ ಪಕ್ಷದ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನೋದಕ್ಕೆ ಕಾಣಿಸ್ಕೊಳ್ತಾ ಇದೆ. ಅದರಲ್ಲೂ ಕೇರಳದ ಮುಖ್ಯಮಂತ್ರಿಗಳ ಪದಗ್ರಹಣ ಕಾರ್ಯಕ್ರಮವನ್ನ ಮುಗಿಸಿಕೊಂಡು ಬಂದ ನಂತರ ಈ ನಾಯಕರು ಸೇರಿರುವುದು ಕಾಂಗ್ರೆಸ್ ಪಕ್ಷದಲ್ಲಿ ಬದಲಾಗ್ತಿರುವಂತಹ ವ್ಯವಸ್ಥೆ, ವಾತಾವರಣ, ರಾಜಕೀಯ ವಲಯಗಳನ್ನ ಪ್ರತಿನಿಧಿಸುವಂತಹ ಮತ್ತು ಅದಕ್ಕೆ ಬೇಕಾಗಿರುವಂತಹ ಅವಕಾಶಗಳನ್ನ ಎಲ್ಲ ಕಡೆ ಮಾಡಿಕೊಡುವ ನಿಟ್ಟಿನಲ್ಲಿ ನಾಯಕರು ತೆಗೆದುಕೊಳ್ಳಬೇಕಾದಂತಹ ಹೆಜ್ಜೆಗಳ ಬಗ್ಗೆ ಸ್ಪಷ್ಟತೆಯನ್ನ ಕೊಡಿಸಿಕೊಟ್ಟಿದೆ ಅನ್ಸುತ್ತೆ. ಹಾಗಾಗಿ ಎಲ್ಲರೂ ಕೂಡ ಒಂದೇ ಕಡೆಯಲ್ಲಿ ಕೂತು ಈ ವಿಚಾರವನ್ನ ಚರ್ಚೆ ನಡೆಸಿ ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತುಕತೆಯನ್ನ ಮಾಡಿದ್ದಾರೆ ಅಂತ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ. ಒಟ್ಟಿನಲ್ಲಿ ಸಿಎಂ ಡಿಸಿಎಂ ಒಟ್ಟಿಗೆ ಕೂತು ಡಿನ್ನರ್ ಮೀಟಿಂಗ್ ಮಾಡಿರುವುದು, ಎಐಸಿಸಿ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಎಲ್ಲ ಬೆಳವಣಿಗೆಗಳಾಗಿರುವುದು ಪಕ್ಷದ ವಲಯದಲ್ಲಿ ಮತ್ತು ಸರ್ಕಾರದ ವಲಯದಲ್ಲಿ ಒಂದಷ್ಟು ಬದಲಾವಣೆಗಳಿದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸಿದೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.